ಸ್ನೇಹಿತರೆ, ಇವತ್ತು ನಾನು ನಿಮಗೆ ತುಳಸಿ ವಿವಾಹನ ಸರಳ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲು ಏನೇನು ತಯಾರು ಮಾಡಬೇಕಂದ್ರೆ 5 ಥರದ ಹಣ್ಣುಗಳನ್ನ ಇಟ್ಕೋಬೇಕು. ಗೆಜ್ಜೆ ವಸ್ತ್ರ, ದೇವರಿಗೆ ಇಬ್ಬರಿಗೆ ತುಳಸಿಗೆ ಮತ್ತು ವಿಷ್ಣುವಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಟ್ಕೋಬೇಕು. ಹೂವನ್ನು ಇಟ್ಕೊಳ್ಬೇಕು. ಮತ್ತು ಮಂಗಳಸೂತ್ರ, ಕಾಲುಂಗ್ರ, ಪಿಲ್ಲೆ, ಬಳೆ, ಬಿಚ್ಚೋಲೆ ಬಳೆ, ತಾಂಬೂಲ, ದಕ್ಷಿಣೆ, ಮತ್ತು ಉಡಿ ತುಂಬಲಿಕ್ಕೆ ಅಕ್ಕಿ ಮತ್ತು ಬಾಳೆಹಣ್ಣು, ಈ ರೀತಿಯಾಗಿ ನೆಲ್ಲಿಕಾಯಿ ಆರತಿ, ಈ ರೀತಿಯಾಗಿ ನೋಡಿ ನೆಲ್ಲಿಕಾಯಿ ಆರತಿ ಮಾಡಬೇಕು. ಜೊತೆಗೆ ಇನ್ನೂ ಒಂದು ಆರತಿ ಇರ್ತದೆ, ಇದಕ್ಕೆ ಈ ರೀತಿಯಾಗಿ ನೀಲಾಂಜನ ಆರತಿ ಮತ್ತೊಂದು ಇರ್ತದೆ. ಈ ರೀತಿಯಾಗಿ ಎಲ್ಲವನ್ನು ತಯಾರು ಮಾಡಿಟ್ಕೋಬೇಕು. ಇದು ಕಲಶಕ್ಕೆ ನೀರು, ಕಲಶವನ್ನು ನೀರು, ಇದು ಆಚಮನಿಗೆ ನೀರು. ಯಾರು ಆಚಮನಿ ಮಾಡ್ತೀರಿ ಅವರು ಆಚಮನಿಗೆ ನೀರು. ಜೊತೆಗೆ ವಿಷ್ಣು ದೇವರು, ತುಳಸಿ ಕಟ್ಟಿ ಸುತ್ತಲೂ ರಂಗೋಲಿ ಹಾಕಿ ಈ ರೀತಿಯಾಗಿ ರೆಡಿ ಮಾಡಿಟ್ಕೋಬೇಕು. ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ. ನಾವು ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಇನ್ನು. ಇದರಲ್ಲಿ ನೆಲ್ಲಿಕಾಯಿ ಟೊಂಗಿ ಮತ್ತು ಹುಣಸೆ ಟೊಂಗಿಯನ್ನು ಇಟ್ಕೋಬೇಕು. ನೆಲ್ಲಿಕಾಯಿ ಟೊಂಗಿ ಅಂದರೆ ಅದು ವಿಷ್ಣುವಿನ ರೂಪ ಅಂತ ಹೇಳ್ತಾರೆ. ಮತ್ತು ಹುಣಸೆ ಟೊಂಗಿಯನ್ನು ಯಾಕೆ ಇಟ್ಕೋತಾರೆ ಅಂದರೆ ಕಳಸಗಿತ್ತಿ ಅಂತ ಅನ್ನೋ ಒಂದು ಇದರಲ್ಲೇ ಇಟ್ಕೊಳ್ತಾರೆ ಅನ್ನೋ. ಈಗ ನಾನು ಮೊದಲು ಏನು ಮಾಡಬೇಕು ಅಂತ ಹೇಳ್ತೀನಿ. ಯಾರು ಆಚಮನೆ ಮಾಡ್ತೀರೋ ಅವರು ಆಚಮನೆ ಮಾಡಬೇಕು. ಆಚಮನೆ ಮಾಡಿ ಪೂಜೆಯನ್ನು ಶುರು ಮಾಡ್ತಿರೋ ಅವರು ಆಚಮನೆ ಮಾಡ್ಕೋಬೇಕು. ಜೊತೆಗೆ ಪ್ರಾಣಾಯಾಮ ಮಾಡಿ ದೇವತಾ ನಮಸ್ಕಾರವನ್ನು ಮಾಡಿ ನಂತರ ಪೂಜೆಯನ್ನು ಶುರು ಮಾಡಬೇಕು. ಯಾರು ಹೆಣ್ಮಕ್ಳು ಮಾಡ್ತಿರ್ತಾರಲ್ಲ ಅವರು ಸಂಕಲ್ಪದಿಂದಲೇ ಶುರು ಮಾಡಬೇಕು. ಸಂಕಲ್ಪ ಏನು ಮಾಡ್ಕೋಬೇಕು ಅಂತಂದರೆ ಮನೆ ದೇವರಿಗೆ ಗಣಪತಿಗೆ ನಮಸ್ಕಾರ ಮಾಡಿ ಸಂಕಲ್ಪವನ್ನು ಮಾಡ್ಕೊಂಡ್ಬಿಡ್ಬೇಕು. ಸಂಕಲ್ಪ ಏನು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲು ಬಲಗೈಯಲ್ಲಿ ಈ ರೀತಿಯಾಗಿ ಅಕ್ಷತೆಯನ್ನು ಹಿಡಿಬೇಕು. ಬಲಗೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಅದಕ್ಕೆ ಎಡಗೈಯನ್ನು ಮುಚ್ಚಬೇಕು. ಮುಚ್ಚಿ ಬಲ ತೊಡೆಯ ಮೇಲೆ ಇಟ್ಕೊಂಡು ಏನು ಹೇಳಬೇಕು ಅಂದರೆ ಓಂ ನಮಃ ಶುಭಾಭ್ಯಂ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮತ್ಯುಪರಾಧೆ. ನಾನು ಸಂಕಲ್ಪವನ್ನು ಹೇಳಿಬಿಡ್ತೀನಿ, ನೀವು ಹಾಗೆ ಅಕ್ಷತೆಯನ್ನು ಬಿಟ್ಟರೆ ಸಾಕು. ನಿಮಗೆ ಅನ್ಲಿಕ್ಕಾಗ್ತಿದ್ರೆ ನೀವು ಇದನ್ನು ಕೇಳಿಕೊಂಡು ಅನ್ಬೋದು. ಇಲ್ಲ ನನಗೆ ಆಗೋಲ್ಲ ಅಂತಂದರೆ ನಾನು ಹೇಳಿದ್ದನ್ನು ಕೇಳಿ ನಿಮ್ಮ ಅಕ್ಷತೆಯನ್ನು ನೀರು ಬಿಟ್ಟರು ಸಾಕು. ಓಂ ನಮಃ ಶುಭಾಭ್ಯಂ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮತ್ಯುಪರಾಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಂತ್ರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪದಂಡಕಾರಣ್ಯ ದೇಶೆ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾನಶಕೆ ಬೌದ್ಧಾವತಾರ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಮುಹಾರಕಚಂದ್ರಮಾನೇನ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತೌ ಕಾರ್ತೀಕಮಾಸೆ ಶುಕ್ಲಪಕ್ಷೆ ದ್ವಾದಶ್ಯಾತಿಥೋ. ಆದರೆ ಈ ಸಲ ಏನಾಗ್ಬಿಟ್ಟದಂದ್ರೆ ದ್ವಾದಶ ಎರಡು ಬಂದುಬಿಟ್ಟದ. ಒಂದು ಬೃಹಸ್ಪತಿ ವಾಸರೆ, ಒಂದು ಭೃಗು ವಾಸರೆ. ಗುರುವಾರ ದಿವಸ ಬಂದವರು ಏನು ಸಂಕಲ್ಪ ಮಾಡ್ಬೇಕಂದ್ರೆ ಬೃಹಸ್ಪತಿ ವಾಸರೆ ರೇವತಿ ನಕ್ಷತ್ರೆ ದ್ವಾದಶಿ ಯೋಗೆ ಮೀನರಾಶಿ ಸ್ಥಿತಿ ಅಂತ ಹೇಳಬೇಕು. ಶುಕ್ರವಾರ ಮಾಡೋರು ಭೃಗು ವಾಸರೆ ಅಶ್ವಿನಿ ನಕ್ಷತ್ರೆ ಮೇಷರಾಶಿ ಸ್ಥಿತಿ ಅಂತ ಮಾಡ್ಕೋಬೇಕು. ನೀವು ಯಾವತ್ತು ಮಾಡ್ತೀರೋ ಅವತ್ತು ನೀವು ಆ ರೀತಿ ಸಂಕಲ್ಪ ಮಾಡಿಕೊಂಡು ನಂತರ ಶುಭ ಯೋಗೆ ಶುಭಕರಣೆ ಏವಂ ವಿಶಿಷ್ಟಾಂ ಶುಭತಿಥೌ. ನಿಮ್ಮ ಗೋತ್ರವನ್ನು ಹೇಳಬೇಕು, ರಾಶಿ ನಕ್ಷತ್ರ ಮತ್ತು ಚರಣವನ್ನು ಹೇಳಿ ನಿಮ್ಮ ಹೆಸರನ್ನು ಹೇಳಿ ಸಂಕಲ್ಪವನ್ನು ಮಾಡಬೇಕು. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪ್ರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಶ್ರೀ ಕಾರ್ತಿಕ ದಾಮೋದರ ಪ್ರೇರಣೆಯ ಶ್ರೀ ಕಾರ್ತಿಕ ದಾಮೋದರ ಪ್ರೀತ್ಯರ್ಥಂ ಪ್ರಬೋಧೋತ್ಸವಂ ಸಂಕ್ಷೇಪತಃ ತುಳಸಿ ವಿವಾಹ ವಿಧಿಂಚ ಕರಿಷ್ಯೆ ತದಂಗತಯ ತುಳಸಿ ಸನ್ನಿಧೌ ಶ್ರೀ ದಾಮೋದರಸ್ಯ ಪೂಜಾಂ ತುಳಸ್ಯಾಹ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗತ್ವೇನ ಆಸನಾದಿ ಕಲಶ ಶಂಖಘಂಟ ದೀಪ ಪೂಜನಂಚ ಕರಿಷ್ಯೆ ಅಂಥೇಳಿ ಈ ರೀತಿಯಾಗಿ ಒಂದು ಆಚಮನೆ ಮಾಡಿದ್ರೆ ಇದರಲ್ಲಿ ಬಿಡಬಾರ್ದು, ಬೇರೆ ಇದರಲ್ಲಿ ಬಿಡಬೇಕು. ಈಗ ನಾವು ಆಚಮನೆ ಮಾಡಿದ್ದನ್ನು ಬೇರೆ, ಇದು ಸಂಕಲ್ಪ ಅಂತ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಫಲ ಸಿಗ್ತದೆ ಅಂತ ಹೇಳ್ತೇವಲ್ಲ, ಈ ರೀತಿಯ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಗಣಪತಿಗೆ ನಮಸ್ಕಾರ ಮಾಡಿ ಯಾರು ಶ್ರಂಗ ನ್ಯಾಸವನ್ನು ಮಾಡ್ತೀರಾ ನ್ಯಾಸವನ್ನು ಮಾಡ್ಬೋದು. ಇಲ್ಲ ನ್ಯಾಸಗಳನ್ನು ಮಾಡಿ ನಂತರ ಕಲಶ ಪೂಜೆಯನ್ನು ಶುರು ಮಾಡಬೇಕು. ಕಲಶ ಪೂಜೆಯನ್ನು ಮಾಡಲಾರ್ದೆ ಕಲಶ ಪೂಜೆ ಮಾಡಿದ ಮೇಲೆ ಅಭಿಷೇಕವನ್ನು ಮಾಡಲಿಕ್ಕೆ ಬರ್ತದೆ. ಓಂ ಗಂಗೆ ಬಲಗೈಯನ್ನು ಮುಚ್ಚಿ ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜೋಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಈ ಕಲಶಕ್ಕೆ ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ನಾವು ಗಂಧ ಹಚ್ಚಿಲ್ಲ, ಈ ರೀತಿಯಾಗಿ ಗಂಧವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಬೇಕು.
ಮೊದಲೇ ಹಚ್ಚಬಾರ್ದು. ಪೂಜೆಯನ್ನು ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅಂಥೇಳಿ ಗಂಗೆಯನ್ನು ಎಲ್ಲರನ್ನೂ ಆಹ್ವಾನ ಮಾಡ್ಕೊಂಡ್ಮೇಲೆ ನಂತರ ಅದಕ್ಕೆ ಅಕ್ಷತೆಯನ್ನು ಗಂಧವನ್ನು ಹಚ್ಚಿ ಅಕ್ಷತೆ ಹರಿದ್ರ ಕುಂಕುಮವನ್ನು ಹಾಕಿ ಸ್ವಲ್ಪ ಹಾಕಬೇಕು, ಭಾಳಲ್ಲ. ಈ ರೀತಿಯಾಗಿ ಗಂಗೆಯನ್ನು ಪೂಜೆ ಮಾಡಿ ಅಂದರೆ ಕಲಶವನ್ನು ಪೂಜೆ ಮಾಡಿ ನಂತರ ಶಂಖ ಪೂಜನ ಅಂತ ಶಂಖವನ್ನು ನಾವು ಹೊರಗೆ ಪೂಜೆಯನ್ನು ಆದಮೇಲೆ ಹೊರಗೆ ತರಂಗಿಲ್ಲ ಅಂದಮೇಲೆ ಈ ರೀತಿಯಾಗಿ ಶಂಖವನ್ನು ಪೂಜೆಯನ್ನು ಮಾಡಬೇಕು. ಶಂಖ ಪೂಜನ ಕೂಡ ಇದೆ. ಶಂಖಂ ಚಂದ್ರಾಕ ದೈವತಂ ವರ್ಣಂಚ ದೈವತಂ ಪೃಷ್ಠೇ ಪ್ರಜಾಪತಿ ವಿದ್ಯಾದಗ್ರೆ ಗಂಗಾ ಸರಸ್ವತಿ ಪಾಂಚಜನ್ಯಾಯ ವಿದ್ಮಹೆ ಪವಮಾನಾಯ ಧೀಮಹಿ ತನ್ನ ಶಂಖ ಪ್ರಚೋದಯಾತ್ ಶಂಖದೇವತಾ ಬಿನ್ಮಃ ಸರ್ವೋಪಚಾರಾರ್ಥೆ ಗಂಧಾಕ್ಷ ಪುಷ್ಪಾಣಿಂ ಸಮರ್ಪಯಾಮಿ ಅಂತೆ. ಅದಕ್ಕೂ ಕೂಡ ಗಂಧ ಅಕ್ಷತೆಯನ್ನು ಇರಿಸಿ ಹೂವನ್ನು ಎಲ್ಲ ಇರಿಸಬೇಕು. ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಲಶಕ್ಕೆ ಕೂಡ ಒಂದು ಹೂವನ್ನು ಹಾಕಬೇಕು. ಈ ರೀತಿಯಾಗಿ ಒಂದು ಕಲಶಕ್ಕೆ ಒಂದು ಹೂವನ್ನು ಹಾಕಬೇಕು. ನಂತರ ಇದಕ್ಕೂ ಕೂಡ ಒಂದು ಹೂವನ್ನು ಇರಿಸಬೇಕು. ಈ ರೀತಿಯಾಗಿ ಶಂಖೋದಕೇನ ಈ ರೀತಿಯಾಗಿ ಕಲಶ ಪೂಜೆ, ಶಂಖ ಪೂಜೆ, ಆಮೇಲೆ ಘಂಟ ಪೂಜೆ, ಘಂಟೆಯನ್ನು ಬಾರಿಸ್ತಾ ಪೂಜೆಯನ್ನು ಮಾಡಿ ನಂತರ ಈ ಗಂಧ ಹಚ್ಚಿ ಅಕ್ಷತೆಯನ್ನು ಹಾಕಿ ಅದಕ್ಕೂ ಕೂಡ ಒಂದು ಹೂವನ್ನು ಇರಿಸಬೇಕು. ಗಂಧಾಕ್ಷ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂಥೇಳಿ. ಭೋ ದೀಪ ಬ್ರಹ್ಮರೂಪಸ್ಥಂ ಜ್ಯೋತಿಷಾಂ ಆರೋಗ್ಯಂ ದೇಹಿ ಪುತ್ತಾಂಶ ಸರ್ವಾಸ್ತಾರ್ಥ ಪ್ರಯಚ್ಛಮೆ ಅಂತ ಹೇಳ್ತಾರೆ. ದೀಪದೇವತಾಭ್ಯಮ ಸರ್ವೋಪಚಾರಾರ್ಥಿ ಗಂಧಾಕ್ಷ ಪತ್ರ ಪುಷ್ಪಾಣಿ ಅಂಥೇಳಿ ಬಲಗಡೆ ಇರುವಂತಹ ದೀಪಕ್ಕೆ ಮೊದಲು ಪೂಜೆಯನ್ನು ಮಾಡಿ ಅಲ್ಲೇನು ಒಂದು ಹೂವನ್ನು ಇರಿಸಿ ನಂತರ ಎಡಗಡೆ ದೀಪವನ್ನು ಪೂಜೆಯನ್ನು ಮಾಡಬೇಕು. ದೀಪ ಪೂಜೆ ಆದಮೇಲೆ ಮೊದಲು ವಿಷ್ಣುವಿನ ಪೂಜೆ ಆಗಬೇಕು. ಅದಕ್ಕೆ ವಿಷ್ಣು ಧ್ಯಾನವನ್ನು ಮಾಡ್ಕೋಬೇಕು. ಪವಿತ್ರ ಇದನ್ನೇನು ಮಾಡಬೇಕು, ಇವನ್ನೆರಡು ಕೂಡಿಸ್ಬೇಕು. ಶಂಖೋದಕೇನ ಕಲಶೋದಕ ಸಂಪ್ಲಾವ್ಯ ಪೂಜಾ ದ್ರವ್ಯಾಣಿ ಸಂಪ್ಲೋಕ್ಷ ಅಂದ್ರೆ ಪವಿತ್ರವ ಅಂಥೇಳಿ ಎಲ್ಲವನ್ನು ಈ ರೀತಿಯಾಗಿ ಮಾಡಿಕೊಂಡು ನಂತರ ಧ್ಯಾನ ಮಾಡ್ಕೋಬೇಕು. ನಾವು ವಿಷ್ಣುವಿನ ಪೂಜೆ ಮೊದಲು ವಿಷ್ಣುವಿನ ಪೂಜೆ ಬೇರೆಯಾಗಿ ಮಾಡ್ಕೋಬೇಕು. ಅದಕ್ಕೆ ಮೊದಲು ವಿಷ್ಣುವಿನ ಪೂಜೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿರಿ. ವಿಷ್ಣುವನ್ನು ಈ ರೀತಿಯಾಗಿ ಇಟ್ಟು ನಂತರ ನಿಮ್ಗೆ ಯಾರಿಗೆ ಪುರುಷ ಸೂಕ್ತಿ ಬರ್ತದೆ ಅದರಿಂದ ಪೂಜೆ ಮಾಡಬೇಕು. ಯಾರಿಗೆ ಬರೋದಿಲ್ಲ ಅವರು ಏನು ಮಾಡಬೇಕು, ಹಾಗೆ ದಾಮೋದರ ಬಿನ್ಮಃ ಆಹ್ವಾನಾರ್ಥೆ ಕ್ಷಂ ಸಮರ್ಪಯಾಮಿ ಆಸನಾರ್ಥೆ ಕ್ಷಂ ಸಮರ್ಪಯಾಮಿ ಶ್ರೀ ದಾಮೋದರ ಬಿನ್ಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಿವರ್ಗ್ಯಂ ಸಮರ್ಪಯಾಮಿ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಹಾಕಿ ನಂತರ ಗಂಗಾ ಸರಸ್ವತಿ ವಾಪಯೋಷ್ಣಿ ಘಂಟೆಯನ್ನು ಬಾರಿಸ್ತಾನೆ ಹಾಕಬೇಕು. ಹಾಗೆ ಹಾಕಬಾರ್ದು. ನಾನು ಗಂಟೆಯನ್ನು ಬಾರಿಸ್ತಾ ತೋರಿಸೋದಿಲ್ಲ. ಮನೆಯಲ್ಲಿ ಗಂಡಸರಿದ್ದರೆ ಅವ್ರ ಕಡೆಯಿಂದ ಗಂಟೆ ಬಾರಿಸಿಸ್ಬೇಕು, ಮಕ್ಕಳಿದ್ದರೆ ಗಂಟೆ ಬಾರಿಸಿಸ್ಬೇಕು. ಘಂಟೆಯನ್ನು ಬಾರಿಸ್ತಾ ಗಂಗೆ ಚಮನೆ ಪಾದಯೋ ಪಾದ್ಯಂ ಹಸ್ತಿ ಮುಖ ಆಚಮನೆಯನ್ನು ಸಮರ್ಪಯಾಮಿ. ಓಂ ಗಂಗಾ ಸರಸ್ವತಿ ವಾಪಯೋಷ್ಣಿ ನಂದಾಜ ಸ್ಥಾಪಿತೋಸಿ ಅದೇ ಶಾಂ अपो इष्टामयो गंगा सरस्वती वापयोष्णि नमदाजले स्थापितोस्मय आदेव तथा शांति कुरुष्मे श्री दामोदेवता बिन्महास्थानीयं समर्पयामि ಅಂತಾದ್ಮೇಲೆ ನಂತರ ಪಂಚಾಮೃತ ಅಂತ ಏನು ಇಟ್ಕೊಂಡಿರ್ತೀವಲ್ಲ ಪಂಚಾಮೃತ ಮಾಡಿ ಇಟ್ಕೋಬೇಕು. ಪಂಚಾಮೃತ ಸ್ನಾನವನ್ನು ಮಾಡಬೇಕು. ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಆಮೇಲೆ ಅವನು ಮದುಮಗ ಇದ್ದಾನೆ ಅಂಥೇಳಿ ಅವನಿಗೆ ನಾವೇನು ಮಾಡ್ತೀವಿ, ಅರಿಶಿಣದ ನೀರನ್ನು ಹಾಕಬೇಕು. ಅರಿಶಿಣದ ನೀರನ್ನು ಹಾಕಿ ಆಮೇಲೆ ಅವನಿಗೆ ಬಿಸಿ ನೀರಿನ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಂತರ ಅರಿಶಿಣದ ನೀರನ್ನು ಹಾಕಬೇಕು. ಯಾಕಂದರೆ ಮದುಮಗನ ಅಂಥೇಳಿ ಈ ರೀತಿಯಾಗಿ ಅವನಿಗೆ ಮಾಡಿ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ನಂತರ ಅವನೇನು ಮಾಡ್ತಾರೆ, ಅನ್ನ ಸ್ಥಾಪನೆಯನ್ನು ಮಾಡಬೇಕು. ವಿಷ್ಣುವನ್ನು ಈ ರೀತಿಯಾಗಿ ಒರೆಸಿ ವಸ್ತ್ರದಿಂದ ಒರೆಸಿ ಅದನ್ನು ವಸ್ತ್ರೋಪವಸ್ತ್ರ ಯಾರು ಜನಿವಾರವನ್ನು ಹಾಕ್ತೀರಾ ಅವರು ಜನಿವಾರವನ್ನು ಸಹ ಹಾಕ್ಬೋದು. ಮೊದಲು ವಸ್ತ್ರೋಪವಸ್ತ್ರ ಆದಮೇಲೆ ವಸ್ತ್ರವನ್ನು ಹಾಕಬೇಕು. ವಸ್ತ್ರೋಪವಸ್ತ್ರ ಕಾರ್ಪಾಸ್ ವಸ್ತ್ರಂ ಸಮರ್ಪಯಾಮಿ ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಯಾರು ಜನಿವಾರವನ್ನು ಹಾಕ್ತೀರಾ ಹಾಕ್ಬೋದು, ಜನಿವಾರವನ್ನು ಹಾಕಲಿಲ್ಲ ಅಂದರೆ ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಿ ಅಂತ ಹೇಳಬೇಕು. ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ನಂತರ ಗಂಧವನ್ನು ಹಚ್ಚಬೇಕು. ಈ ರೀತಿಯಾಗಿ ಗಂಧವನ್ನು ಹಚ್ಚಿ ಅಲಂಕಾರಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಹರಿದ್ರ ಕುಂಕುಮ ಸೌಭಾಗ್ಯ ದ್ರವ್ಯ ಎಲ್ಲವನ್ನು ಮಾಡಿ
ಎಲ್ಲವನ್ನು ಮಾಡಿ ನಾನಾ ಪರಿಮಳ ಪತ್ರ ಪುಷ್ಪಾಣಿಮ್ ಅಂಥೇಳಿ ನಾನಾ ಥರದ ಪುಷ್ಪವನ್ನು ನಾನಿನ್ನೂ ಮಾರ್ಕೆಟಿಗೆ ಹೋಗಿಲ್ಲ, ಎಲ್ಲ ಥರದ ಹೂವನ್ನು ಏನೂ ತಂದಿಲ್ಲ, ನಾನು ಎಲ್ಲವನ್ನು ತರಬೇಕಾಗಿದೆ. ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೆ ನಾನು. ಈ ರೀತಿಯಾಗಿ ಹೂವನ್ನು ಎಲ್ಲವನ್ನು ಏರಿಸಬೇಕು. ಎಲ್ಲ ಥರದ ಹೂವು, ತುಳಸಿ, ಪತ್ರೆಯನ್ನು ಎಲ್ಲ ಏರಿಸಿ ನಂತರ ಧೂಪ ಮಾಡಬೇಕು. ಅವನಿಗೆ ಧೂಪ ಆದಮೇಲೆ ಧೂಪ ಮಾಡಿದ ಮೇಲೆ ಅಂದರೆ ನೀವು ಉದಿನ ಕಡ್ಡಿ ಹಚ್ಬೋದು, ಅಥವಾ ನೀವು ಧೂಪಕ್ಕೆ ಏನು ಉಪಯೋಗಿಸ್ತೀರೋ ಅದನ್ನು ಮೊದಲು ಧೂಪ ಆಗಬೇಕು. ಧೂಪ ಆದಮೇಲೆ ಸಾಜ್ಯಂಚವರ್ತಿ ಸಂಯುಕ್ತ ಮನ್ನಿನ ಆಯುಧಮ್ಯ ಅಂಥೇಳಿ ದೀಪವನ್ನು ಮಾಡಬೇಕು. ಸಾಜ್ಯಂಚವರ್ತಿ ಸಂಯುಕ್ತಾನ್ ಮನ್ನಿನ ಆಯುಧಮ್ಯ ಅಂತ ಹೇಳಿ ದೀಪವನ್ನು ಎಲ್ಲ ಮುಗಿಸಿ ದೀಪವನ್ನು ಅಲ್ಲೇ ಇದೆ. ನಂತರ ನಾವು ಇದು ಆಚಮನೆ ಮಾಡಿದ ನೀರನ್ನು ಎತ್ಕೊ ಉಪಯೋಗಿಸ್ಬಾರ್ದು. ಎಲ್ಲದಕ್ಕೂ ನಾವು ಕಲಶದ ನೀರನ್ನು ಮಾತ್ರ ಉಪಯೋಗಿಸ್ಬೇಕು. ಈ ಕಲಶವನ್ನು ಏನು ಪೂಜೆಗೆ ಇಟ್ಕೊಂಡಿರ್ತಲ್ಲ ಎಲ್ಲ ನೈವೇದ್ಯಕ್ಕೆ ಎಲ್ಲಕ್ಕೂ ಈ ರೀತಿಯಾಗಿ ಒಂದು ಮಂಡಲವನ್ನು ಮಾಡ್ಕೋಬೇಕಿಲ್ಲಿ. ಮಂಡಲವನ್ನು ಮಾಡಿಕೊಂಡು ಈ ನಾವು ಏನು ಖಾದ್ಯೋಪಹಾರ ಇಟ್ಟಿರ್ತೀವಿ ಅಂದರೆ ಉಂಡೆಯನ್ನು ಮಾಡ್ಕೊಂಡಿರ್ತೀವಲ್ಲ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಈ ರೀತಿಯಾಗಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಸಿಹಿ ಪದಾರ್ಥವನ್ನು ದೇವರಿಗೆ ಈ ರೀತಿಯಾಗಿ ನಾವು ಶುದ್ಧೋದಕವನ್ನು ಇದು ಮಾಡಿ ನಂತರ ಈ ರೀತಿಯಾಗಿ ಸಾಧ್ಯಂಚವತೆ ಸಂಯುಕ್ತವನ್ನು ಇದಮ್ಯ ಸರ್ವೋಷಮತ್ಪನ್ನ ಪಿಯೂಷಂ ಸದೃಶಂ. ನಂತರ ಓಂ ನೈವೇದ್ಯವನ್ನು ಮಂತ್ರವನ್ನು ಹೇಳ್ತಾ ನೈವೇದ್ಯವನ್ನು ಮಾಡಿ ನಂತರ ಶ್ರೀ ದಾಮೋದರತಾಂಬೆ ನಮಃ ಲಡ್ಡು ನೈವೇದ್ಯಂ ಸಮರ್ಪಯಾಮಿ ಅಂತ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಮಾಡಿದ ಮೇಲೆ ನೈವೇದ್ಯ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಉತ್ತರಾಕೋಶಂ ಸಮರ್ಪಯಾಮಿ, ಹಸ್ತಪ್ರಕ್ಷಾಂ ಸಮರ್ಪಯಾಮಿ, ಮುಖಪಕ್ಷಾಂ ಸಮರ್ಪಯಾಮಿ, ಕರೋರ್ವರ್ತನಾರ್ಥೆ ಚಂದನಂ ಸಮರ್ಪಯಾಮಿ ಅಂಥೇಳಿ ಮತ್ತೆ ಇನ್ನೊಂದು ಉತ್ತರಮ ನೀರಾಂಜನ ದೀಪಂ ಸಮರ್ಪಯಾಮಿ ಅಂಥೇಳಿ ನಂತರ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಮಹಾಲಕ್ಷ್ಮಿಷ್ಟ ವಿದ್ಮಹೇ ವಿಷ್ಣು ಪತ್ನಿ ಶ್ರೀಮೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ ಮಂತ್ರಪುಷ್ಪವನ್ನು ಮಾಡಿ ಅದಾದಮೇಲೆ ಈಗ ನಾವು ತುಳಸಿ ಪೂಜೆಯನ್ನು ಮಾಡಬೇಕು. ಇಷ್ಟನ್ನು ವಿಷ್ಣು ಪೂಜೆ ಆದ ತಕ್ಷಣ ತುಳಸಿ ಕೂಡ ಸಪ್ರೇಟಾಗಿ ಪೂಜೆಯನ್ನು ಮಾಡಬೇಕು. ತುಳಸಿ ಪೂಜೆಯನ್ನು ಮಾಡ್ಬೇಕಾದ್ರೆ ಧ್ಯಾನ ಮಾಡಬೇಕಾಗಿತ್ತು. ಫಸ್ಟು ಏನಂತಂದ್ರೆ ಸಖಿತ್ವಂ ಸದಾ ಆನಂದೇ ಮುಕುಂದಸ್ಯ ಸದಾ ಪ್ರಿಯೇ ವರದಾಭಯ ಹಸ್ತಾಭ್ಯಾಂ ಮಾಂ ವಿಲೋಕಯ ದುರ್ಲಭೆ ಅಂಥೇಳಿ ಕೈ ಮುಗಿದು ಆಕೆಗೆ ನಮಸ್ಕಾರ ಮಾಡಿ ಈ ಒಂದು ಧ್ಯಾನವನ್ನು ಮಾಡಿ ಆಮೇಲೆ ತುಳಸಿನ ಆಹ್ವಾನ ಮಾಡ್ಕೊಳ್ಬೇಕು. ತುಳಸಿನ ಆಹ್ವಾನ ಮಾಡಬೇಕಾದ್ರೆ ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನ್ನೋದ್ಭೂತೆ ತುಳಸಿ ತ್ವಾಂ ನಮಾಮ್ಯಹಂ ಆಸನಾರ್ಥೆ ಅಕ್ಷತಾಂ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ನಾವು ತುಳಸಿಯನ್ನು ಆಹ್ವಾನ ಮಾಡ್ಕೋಬೇಕು. ನಂತರ ಆಸನ ಹಾಕಿಗೆ ಅಂದರೆ ನಾನು ಮಾಡಿರುವಂಥ ಇದರಲ್ಲಿ ತುಳಸಿ ಕಟ್ಟೆಯಲ್ಲಿ ನೀನು ಬಾ ನೀನು ಅಂಥೇಳಿ ನನ್ನ ಪೂಜೆಯನ್ನು ಸ್ವೀಕರಿಸ್ಲಿಕ್ಕೆ ಬಾ ಅಂತ ಹೇಳಿ ಕರೆಯೋದು. ನಂತರ ಆಸನಾರ್ಥೆ ಅಕ್ಷತಾಂ ಸಮರ್ಪಿ, ಆಸನಾರ್ಥೆ ಏನಬೇಕಂದ್ರೆ ತುಳಸಿ ಶ್ರೀಸಖಿ ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರ್ದನುತೆ ನಾರಾಯಣಿ ಮನಪ್ರಿಯೆ ಅಂಥೇಳಿ ಆಮೇಲೆ ಆಕೆಗೆ ಆಸನಾರ್ಥೆ ಕ್ಷಾಂ ಸಮರ್ಪಯಾಮಿ ಅಂತ ಹೇಳಬೇಕು. ನಂತರ ಆಕೆಗೆ ಪಾದವನ್ನು ಇದನ್ನು ಎತ್ತಿಟ್ಬಿಡ್ತೀನಿ. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಇನ್ನು ಶ್ರೀ ತುಳಸಿ ದೇವತಾಭ್ಯಮ ಪಾದಯೋ ಪಾದ್ಯಂ ಇಲ್ಲಿ ಬೇಕಾದ್ರೆ ಹಾಕ್ಬೋದು. ಆಕೆಗೆ ತೋರಿಸಿ ಪಾದಯೋ ಪಾದ್ಯಂ ಸಮರ್ಪಯಂತೆ, ಇಲ್ಲ ಅಂದರೆ ನಿಮಗೆ ಅಲ್ಲೇ ಜಾಗ ಇತ್ತಂದರೆ ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಿಯೋರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ. ಓಂ ಗಂಗಾ ಸರಸ್ವತಿ ವಾಪಯೋಷ್ಣಿ ನರ್ಮದಾಜಲೆ ಸ್ಥಾಪಿತೋಸೆ ಮೇಯಾದೇವ ತಥಾ ಶಾಂತಿ ಕುರುಷ್ಮಮೆ ಅಂಥೇಳಿ ಆಕೆಗೆ ಸ್ನಾನವನ್ನು ಮಾಡಿಸ್ಬೇಕು. ನಂತರ ಆಕೆಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಬೇಕು. ಪಂಚಾಮೃತ ಅಭಿಷೇಕ ಆದ ನಂತರ ಆಕೆಗೆ ಎಲ್ಲವನ್ನೂ ಒಂದು ತೀರ್ಥದ ಸಮುಟ್ಟಿನಿಂದ ಆಕೆಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ನಂತರ ಶುದ್ಧೋದಕ ಸ್ನಾನ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ಶುದ್ಧೋದಕ ಸ್ನಾನ ಆದಮೇಲೆ ಆಕೆಗೆ ಶ್ರೀ ಸೂಕ್ತದಿಂದ ಕೂಡ ನೀವು ಅಭಿಷೇಕವನ್ನು ಮಾಡಿಸ್ಬೋದು. ಆಮೇಲೆ ಶ್ರೀ ಸೂಕ್ತ ಹೇಳ್ತಾ ಆಕೆಗೆ ಅಭಿಷೇಕ ಆದಮೇಲೆ
ವಸ್ತ್ರೋಪವಸ್ತ್ರ ಕಾರ್ಪಾಸವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ವಸ್ತ್ರವನ್ನು ಸೇರಿಸಬೇಕು. ಆಮೇಲೆ ಗಂಧವನ್ನು ಹಚ್ಚಬೇಕು. ಆಕೆಗೆ ಈ ರೀತಿಯಾಗಿ ಗಂಧವನ್ನು ಹಚ್ಚಿ ನಂತರ ಆಕೆಗೆ ಬಳೆಯನ್ನು ಹಾಕಬೇಕು. ನಾನಾ ಪರಿಮಳ ದ್ರವ್ಯಾಣಿ ನಾನಾ ಆಭರಣಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಮದುವೆ ಆಗಲಾರ್ದ ಮಂಗಳಸೂತ್ರವನ್ನು ಹಾಕಬಾರ್ದು. ಅದರಿಂದ ಗೆಜ್ಜೆ ವಸ್ತ್ರ ಆದಮೇಲೆ ಬಳೆಯನ್ನು ಹಾಕಬೇಕು. ಬಳೆಯನ್ನು ಹಾಕಿದ ಮೇಲೆ ಬಳೆ ಹಾಕಿದ ಮೇಲೆ ಈಗ ಬಳೆ ಹಾಕಿದ ಮೇಲೆ ನಾನಾ ದ್ರವ್ಯಾಣಿ ಸಮರ್ಪಯಾಮಿ ನಾನಾ ಆಭರಣ ಸಮರ್ಪಯಾಮಿ ಅಂತ ಹೇಳಿ ನಂತರ ಆಕೆಗೆ ನಾನಾ ಥರದ ಪತ್ರಪುಷ್ಪಾಣಿ ಸಮರ್ಪಯಾಮಿ ಅಂಥೇಳಿ ನಾನಾ ಥರದ ಪತ್ರಪುಷ್ಪಾಣಿ ಸಮರ್ಪಯಾಮಿ ಅಂಥೇಳಿ ಹೂವನ್ನು ಇರಿಸ್ಬೇಕು. ಹೂವನ್ನು ನೀವು ಮಾಲಿ ಹೂ ಅದೆಲ್ಲ ತೊಗೊಂಡು ಬಂದು ಇರಿಸಿ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೀಗ. ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ನಾನಾ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ಧೂಪಮಾಗ್ರಾಪಯಾಮಿ. ಆಕೆ ಕೂಡ ಧೂಪ ದೀಪ ಎಲ್ಲವನ್ನು ಮಾಡಬೇಕು. ಸಾಜ್ಯಂಚವರ್ತಿ ಸಂಯುಕ್ತ ಮನ್ನಾಯೋಜಿತಮ್ಯ ದೀಪಂ ಗ್ರಹಾನ್ ದೇವೇಶ ತ್ರೈಲೋಕ್ಯ ತಿಮಿರಾಪ ಭಕ್ತ್ಯಾದೀಪ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ಅಂತ ಹೇಳಿ ಆಕೆಗೆ ಗಂಟೆ ಬಾರಿಸ್ತಾ ಧೂಪ ದೀಪ ನೇಯ ಮಾಡಬೇಕು. ನಂತರ ನೈವೇದ್ಯವನ್ನು ಮಾಡಬೇಕು. ಈಗ ನೈವೇದ್ಯವನ್ನು ಈ ರೀತಿಯಾಗಿ ಮಂಡಲವನ್ನು ಮಾಡಿ 5 ಥರದ ಹಣ್ಣನ್ನು ಜೊತೆಗೆ ಇದೇನು ಮೊಸರು ಅವಲಕ್ಕಿ ಹಚ್ಚಿದ ಅವಲಕ್ಕಿ ಎಲ್ಲ ಚಕ್ಲಿ ಕರ್ಜಿಕಾಯಿ ಎಲ್ಲವನ್ನು ಮಾಡಬೇಕು. ಇದಷ್ಟೇ ಅಲ್ಲ, ನಾನು ಸುಮ್ಮನೆ ತೋರಿಸ್ತಿದ್ದೇನೆ ಅಷ್ಟೇ. ಉಂಡೆ ಅವಲಕ್ಕಿ 5 ಥರದ ಹಣ್ಣು ಎಲ್ಲವನ್ನು ನಾನು ಏನು ಮಾಡಬೇಕು, ಮೊದಲು ನಾವು ಇದನ್ನಷ್ಟೇ ನೈವೇದ್ಯ ಮಾಡಬೇಕು. ಫಸ್ಟು ಖಾದ್ಯೋಪಹಾರ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ತೀನಿ. ಶ್ರೀ ತುಳಸಿ ದೇವತಾಭ್ಯ ನಮಃ. ಖಾದ್ಯೋಪಹಾರ ನೈವೇದ್ಯ ಅಂದರೆ ಲಡ್ಡೂಕ ಮತ್ತು ಇದನ್ನು ಹೀಗಾಗಿ ಖಾದ್ಯೋಪಹಾರ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳೋಕ್ಕಿಗೆ ನಾನು ನೈವೇದ್ಯವನ್ನು ಮಾಡಿದೆ. ನೈವೇದ್ಯ ಮಾಡಿದ ಮೇಲೆ ಮತ್ತೆ ಆಕೆ ಕೂಡ ನಾವು ನೈವೇದ್ಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಉತ್ತರಾಪೋಷಂ ಸಮರ್ಪಯಾಮಿ ಹಸ್ತಪ್ರಕ್ಷಾಂ ಸಮರ್ಪಯಾಮಿ ಮುಖಪಕ್ಷಾಂ ಸಮರ್ಪಯಾಮಿ ಕರೋದ್ವರ್ತನಾರ್ಥೆ ಚಂದನಂ ಸಮರ್ಪಯಾಮಿ. ಕರೋದ್ವರ್ತನಾರ್ಥೆ ಚಂದನಂ ಸಮರ್ಪಯಾಮಿ ಅಂತ ಹೇಳಿ ಆಕೆಗೆ ತುಳಸಿಗೆ ನೈವೇದ್ಯ ಮಾಡೋದಕ್ಕಿಂತ ಮುಂಚೆನೇ ಏನು ಮಾಡಬೇಕು, ಆಕೆನ ತುಳಸಿ ಸರ್ವ ಅಂಗಂ ಪೂಜೆಯಾಮಿ ಅಂಥೇಳಿ ಆಕೆಗೆ ತುಳಸಿ ನಮಃ ಪಾದೋ ಪೂಜೆಯಾಮಿ ಗುಲ್ಪೋ ಪೂಜೆಯಾಮಿ ಜಂಗೆ ಪೂಜೆಯಾಮಿ ಜಾನುನಿ ಪೂಜೆಯಾಮಿ ಈ ಥರ ಎಲ್ಲವನ್ನು ಪೂಜೆಯನ್ನು ಮಾಡಿ ಎಲ್ಲವನ್ನು ಅಂಗಗಳು ಆಕೆಗೆ ಪೂಜೆಯನ್ನು ಮಾಡಬೇಕಾಗ್ತದೆ. ಆ ರೀತಿಯಾಗಿ ಹೇಳಿ ಅಕ್ಷತೆಯನ್ನು ಹಾಕಿ ನಂತರ ನೈವೇದ್ಯವನ್ನು ಮಾಡಬೇಕು. ನೇತ್ರಾಣಿಂ ಪೂಜೆಯಾಮಿ ಕರ್ಣೋ ಪೂಜೆಯಾಮಿ ರಮಾಯ ನಮಃ ಲಾಟಂ ಪೂಜೆಯಾಮಿ ಇಂದು ಸುಂದರಾಯ ನಮಃ ಶ್ರೀರಾಮ್ ಪೂಜೆಯಾಮಿ ತುಳಸಿ ನಮಃ ಸರ್ವಾಂಗಂ ಪೂಜೆಯಾಮಿ ಅಂತೇಳಿ ಎಲ್ಲವನ್ನು ಪೂಜೆ ಆದಮೇಲೆ ನಂತರ ಈ ರೀತಿಯಾಗಿ ಖಾದ್ಯೋಪಹಾರ ಧೂಪ ದೀಪ ಆದಮೇಲೆ ಈ ರೀತಿಯಾಗಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಆದಮೇಲೆ ನಂತರ 5 ಫಲಗಳನ್ನು ನೈವೇದ್ಯ ಮಾಡಬೇಕು. ಮೊದಲ ತಾಂಬೂಲ ಸುವರ್ಣ ಪುಷ್ಪದ ಸ್ನಾನ ಅಂಥೇಳಿ ತಾಂಬೂಲವನ್ನು ನೈವೇದ್ಯ ಮಾಡಬೇಕು. ಈ ರೀತಿಯಾಗಿ ತಾಂಬೂಲ ಇಟ್ಟು ದೇವರಿಗೆ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲ ಸುವರ್ಣ ಪುಷ್ಪದಕ್ಷಿಣ ಸಮರ್ಪಯಾಮಿ ಅಂತ ತಾಂಬೂಲ ನೈವೇದ್ಯ ಮಾಡಿದ್ಮೇಲೆ ಈ 5 ಥರದ ಹಣ್ಣನ್ನು ಕೂಡ ನೈವೇದ್ಯ ಮಾಡಬೇಕು. ಈ ರೀತಿಯಾಗಿ 5 ಥರದ ಹಣ್ಣನ್ನು ನೈವೇದ್ಯ ಮಾಡಬೇಕು. ಶ್ರೀ ತುಳಸಿ ದೇವತಾಭ್ಯ ನಮಃ ಫಲ ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯ ಆದಮೇಲೆ ಆಕೆಗೆ ಆರತಿಯನ್ನು ಮಾಡಬೇಕು. ಆಕೆಗೆ ಒಂದ್ಸಲ ಆರತಿಯನ್ನು ಮಾಡಿ ಇಬ್ಬರಿಗೂ ಹೀಗೆ ಬೇರೆ ಬೇರೆ ಕೆಳಗೆ ಪೂಜೆಯನ್ನು ಮಾಡಿರ್ತೀವಲ್ಲ ಹೀಗೆ ಆರತಿಯನ್ನು ಮಾಡಬೇಕು. ಇದು ಆರತಿ ಆದಮೇಲೆ
ಆರತಿ ಆದಮೇಲೆ ಅಕ್ಷತೆಯನ್ನು ಹಾಕಬೇಕು. ಅಂದರೆ ಮಂತ್ರಪುಷ್ಪವನ್ನು ಹೇಳಿ ಅಕ್ಷತೆಯನ್ನು ಕೂಡ ಹಾಕಬೇಕು. ಅಕ್ಷತೆಯನ್ನು ಏನು ಪೂಜೆ ಎಲ್ಲ ಸಮರ್ಪಣೆ ಮಾಡಿ ಅಕ್ಷತೆಯನ್ನು ಹಾಕಿ ನಂತರ ಏನು ಮಾಡಬೇಕು, ಈಗ ವಿಷ್ಣುವನ್ನ ಎಬ್ಬಿಸ್ಬೇಕು ನಾವು. ಅಂದರೆ ಜಾಂಗಟೆ ಮತ್ತು ಘಂಟೆ ಸಪ್ಪಳವನ್ನು ಮಾಡ್ತಾ ನಾವು ಏನಂತ ಹೇಳಬೇಕು, ಇಯಂತು ದ್ವಾದಶೀ ದೇವ ಪ್ರಬೋಧಾರ್ಥಂ ವಿನಿರ್ಮಿತ ತ್ವಯೇವ ಸರ್ವಲೋಕಾನಾಂ ಹಿತಾರ್ಥ ಶೇಷಾಯಿನಾಂ ಉತ್ತಿಷ್ಟ ಗೋವಿಂದ ತ್ಯಜ ನಿದ್ರಾಂ ಜಗತ್ಪತೆ ಅಂತ ಹೇಳ್ತಾರೆ. ಅಂದ್ರೆ ನಿದ್ದೆಯನ್ನು ತ್ಯಜಿಸಿ ಯೋಗ ನಿದ್ದೆಯಿಂದ ಎದ್ದೇಳು ವಿಷ್ಣು ಅಂತ ಹೇಳಿ ಅವನನ್ನು ಎಬ್ಬಿಸ್ತಾರೆ. ಏನಂತ, ತ್ವಯಿ ಸುಪ್ತೆ ಜಗತ್ಸುಪ್ತಂ ಉತ್ತಿತೆ ಚೋತ್ತಿತಂ ಭವೇತ ಅಂಥೇಳಿ ಅವನ್ನ ಏನು ಘಂಟೆಯನ್ನು ಬಾರಿಸ್ತಾ ಮತ್ತು ಜಾಂಗ್ಟೆಯನ್ನು ಬಾರಿಸ್ತಾ ಈ ರೀತಿಯಾಗಿ ಎಂತೋ ದ್ವಾದಶಿ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ ನಾ ಅಂದಿದ್ದನ್ನು ಕೇಳಿ ಘಂಟೆಯನ್ನು ಬಾರಿಸ್ತಿ ದೇವರನ್ನ ಎಬ್ಬಿಸಬೇಕು ಅಂತಂದು ಏನಂತ ಹೇಳಬೇಕು, ಇಯಂತು ದ್ವಾದಶಿ ದೇವೇ ಪ್ರಬೋಧಾರ್ಥಂ ವಿನಿರ್ಮಿತ ತ್ವಯ್ಯೇವ ಸರ್ವಲೋಕಾನಾಂ ಹಿತಾರ್ಥ ಶೇಷಾಯಿನಾಂ ಉತ್ತಿಷ್ಟ ಗೋವಿಂದ ತ್ಯಜ ನಿದ್ರಾಂ ಜಗತ್ಪತೆ ತ್ವಯಿ ಸುಪ್ತೆ ಜಗತ್ತುಪ್ತಂ ಉತ್ತಿತೆ ಚೋತ್ತಿತಂ ಭವೇತ ಅಂಥೇಳಿ ನಂತರ ಗತಾಮೇಘಾವ್ಯಚ್ಚೈವ ನಿರ್ಮಲಾದೀಶಃ ಶಾರದಾನಿ ಚ ಪುಷ್ಪಾಣಿ ಗ್ರಹಾಣ ಮಮ ಕೇಶವ ಪುಷ್ಪಾಂಜಲಿಂ ಸಮರ್ಪಯಾಮಿ ಅಂಥೇಳಿ ಆಮೇಲೆ ವಿಷ್ಣುಗೆ ಇದರ ಮೇಲೆ ಅಕ್ಷತೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಹೂವಿನ ಮೇಲೆ ಅಕ್ಷತೆಯನ್ನು ಹಾಕಿ ಪುಷ್ಪಾಂಜಲಿಂ ಸಮರ್ಪಯಾಮಿ ಅಂಥೇಳಿ ವಿಷ್ಣುವಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕು. ನಂತರ ಅದಾದಮೇಲೆ ಈಗ ವಿಷ್ಣುವನ್ನು ಏನು ಮಾಡಬೇಕು, ಈ ರೀತಿಯಾಗಿ ದೇವಿಯ ಎದುರುಗಡೆ ಆಗಬೇಕು. ಈ ರೀತಿಯಾಗಿ ವಿಷ್ಣುವನನ್ನು ಕೂಡಿಸ್ಬೇಕು. ಅಂದರೆ ಈ ರೀತಿಯಾಗಿ ಅವರಿಬ್ಬರ ನಡುವೆ ಅವನು ಆಕೆಯ ಕಡೆ ಮುಖ ಮಾಡಬೇಕು. ಅಂದರೆ ಒಂದು ಮುಖ ಆಕೆಯ ಕಡೆ ಆಗಬೇಕು. ಈ ರೀತಿಯಾಗಿ ಆಗಬೇಕು. ಆಗಿ ಈಗ ಅವನನ್ನು ಹಿಂಗೆ ಕೂಡಿಸ್ಬೇಕು. ಇವರಿಬ್ಬರನ್ನ ಹಿಂಗೆ ಕೂಡಿಸಿ, ಅಂದರೆ ಇಲ್ಲೇ ಕೂಡಿಸ್ಬೇಕು. ನಾವು ಅಷ್ಟು ಜಾಗವನ್ನು ಮಾಡ್ಕೊಳ್ಳಿಲ್ಲ, ನಾನು ಸರಿಯಾಗಿ ಕೂಡಿಸ್ಲಿಲ್ಲ. ಈ ರೀತಿಯಾಗಿ ಇಟ್ಟು ಇಬ್ಬರನ್ನು ಎದುರ ಪದರ ಕೂಡಿಸಿ ನಂತರ ಇಲ್ಲಿ ಮಧ್ಯದಲ್ಲಿ ಅಂತರ್ಪಟ ಹಿಡಿಬೇಕು. ಅಂತರ್ಪಟ ಹಿಡಿದು ನಿಮಗೆ ಮಂತ್ರ ಅನ್ಲಿಕ್ಕೆ ಆದ್ರೆ ಅಂದ್ರಿ, ಇಲ್ಲ ಅಂತಂದ್ರೆ ನಾನು ಅಂದಿದ್ದನ್ನು ಕೇಳಿ ಕೂಡ ನೀವು ಅಕ್ಷತೆಯನ್ನು ಹಾಕ್ಬೋದು. ಏನಂತ ಅಂತರ್ಪಟ ಹಿಡಿದಾಗ ನಾವು ಹೇಳ್ತೇವಲ್ಲ, ಮದುವೆಯೊಳಗೆ ಇದನ್ನು ಹೇಳ್ತಿರ್ತಾರಲ್ಲ, ಆವಾಗ ಮಂಗಳಾಷ್ಟಕವನ್ನು ಹೇಳಬೇಕು ಅಂತ ಹೇಳ್ತೇವಲ್ಲ. ಆ ಮಂಗಳಾಷ್ಟಕ ಏನು ಹೇಳಬೇಕು ಅಂತಂದ್ರೆ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹೋ ಸೂನುರ್ಗುರುತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರುಹೋ ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾಃ ಸ ತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ದರಿ ಮಂಗಲಂ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 1 ಅನ್ಬೋದು, 2 ಅನ್ಬೋದು, 4 ಅನ್ಬೋದು, ನಿಮ್ಗೆ ಎಷ್ಟು ಬರ್ತೋ ಅಷ್ಟು ಅಂತ ಅನ್ಬೋದು. ನಿಮ್ಗೆ ಯಾರಿಗೂ ಬರಲಿಲ್ಲ ಅಂತಂದು ನಾ ಅಂದದ್ದನ್ನು ಕೇಳಿ ಈ ರೀತಿಯಾಗಿ ಹಾಕ್ಬಿಡ್ರಿ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗೋ ಸರಯೂ ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾವರಾಹತನಯಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭವಃ ಕುರ್ವಂತು ನೋ ಮಂಗಲಂ. ನಂತರ ನೀವು ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣ ಬಿಹತ ನಿಶಾಚರ ಚಮೋ ರಾಮಾಯ ತಸ್ಮೈ ನಮಃ. ರಾಮನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸ್ಯೋಸ್ಮ್ಯಹಂ ರಾಮೇ ಚಿತ್ತಲಯ ಸದಾ ಭವತು ಮೇ ಕುರ್ವಂತು ನೋ ಮಂಗಲಂ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು. ಹಾಕಿ ಅಂತರ್ಪಟವನ್ನು ತೆಗೆದು ಅಕ್ಷತೆಯನ್ನು ಹಾಕಬೇಕು. ಅಕ್ಷತೆಯನ್ನು ಹಾಕಿ ಆದಮೇಲೆ ಈ ರೀತಿಯಾಗಿ ದೇವಿಯನ್ನು ವಿಷ್ಣುವನ್ನು ಜೊತೆಯಾಗಿ ಕೂಡಿಸ್ಬೇಕು. ವಿಷ್ಣುವನ್ನು ಈ ಕಡೆ ಕೂಡಿಸ್ಬೇಕು. ಯಾಕಂದರೆ ಯಾವತ್ತೂ ವಧು ಯಾವಾಗಲೂ ವರನ ಬಲಗಡೆ ಇರ್ತಾಳೆ ಅಂಥೇಳಿ ಇಲ್ಲಿ ಕೂಡಿಸ್ಬೇಕು. ಅವನ್ನ ಕೂಡಿಸಿದ ಮೇಲೆ ಈ ರೀತಿಯಾಗಿ ತೋರಿಸ್ಲಿಕ್ಕದ್ದೇನೆ ಅಷ್ಟೇ ನಿಮ್ಗೆ. ಈ ವಿಷ್ಣು ಇಲ್ಲಿ ಬರಬೇಕು ಈ ಕಡೆ.
ಬಂದು ನಂತರ ಈಗ ಅವನು ಸಿಂಧೂರವನ್ನು ಆಕೆಗೆ ಇದನ್ನು ಮಾಡ್ತಾನೆ ಅನ್ನೋ ಒಂದು ಪ್ರತೀಕವಾಗಿ ನಾವೇನು ಮಾಡಬೇಕು, ತುಳಸಿಗೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ತುಳಸಿಗೆ ಅರಿಶಿನ ಕುಂಕುಮ ಸಿಂಧೂರ ಹಾಕಿದಂಗೆ ನಂತರ ಈಗ ಈ ತುಳಸಿಯನ್ನು ಈಗ ಏನು ಮಾಡ್ತಾರೆ, ವಿಷ್ಣುವಿಗೆ ತುಳಸಿಯನ್ನು ಮುಟ್ಟಿಸ್ಬೇಕು. ವಿಷ್ಣುವಿಗೆ ಮಂಗಳಸೂತ್ರವನ್ನು ಮುಟ್ಟಿಸಿ ಈ ರೀತಿಯಾಗಿ ವಿಷ್ಣುವಿನ ಕೈಯಲ್ಲೇ ಮುಟ್ಟಿಸಿ ನಾವು ವಿಷ್ಣುವಿಗೆ ತುಳಸಿಗೆ ನಾನು ತೋರಿಸ್ತಿದ್ದೇನೆ ಅಷ್ಟೇ. ಈ ರೀತಿಯಾಗಿ ತುಳಸಿಗೆ ಮಂಗಳಸೂತ್ರವನ್ನು ಹಾಕಬೇಕು. ನಂತರ ಕಾಲುಂಗುರ, ಪಿಲ್ಲೆ, ಕಾಲುಂಗುರ ಎಲ್ಲವನ್ನು ಹಾಕಬೇಕು. ಪಿಲ್ಲೆ, ಕಾಲುಂಗುರ ಎಲ್ಲವನ್ನು ಹಾಕಿ ನಂತರ ಆಕೆಗೆ ಈಗ ಆಕೆಗೆ ಉಡಿ ತುಂಬಬೇಕು. ಉಡಿ ಕಾಲುಂಗುರ ಹಾಕಿದ್ಮೇಲೆ ಆಕೆ ಮದುಮಗಳು, ಈಗ ಆಕೆಗೆ ನಾವು ಉಡಿ ತುಂಬಬೇಕು. 2 ಬೆಳೆದಲ್ಲಿ ಇಟ್ಟು ಈ ರೀತಿಯಾಗಿ ಬೊಕ್ಸೆಯಲ್ಲಿ ತಗೊಂಡು ಈ ರೀತಿಯಾಗಿ ಉಡಿಯನ್ನು ತುಂಬಬೇಕು. 1 ಸಲ 5 ಸಲ ತುಂಬಬೇಕು. ಇದೇ ರೀತಿಯಾಗಿ ಈ ರೀತಿಯಾಗಿ 5 ಸಲ ಉಡಿಯನ್ನು ತುಂಬಬೇಕು. ನಂತರ ಅವರಿಬ್ಬರನ್ನ ಕೂಡಿಸಿ ಆರತಿಯನ್ನು ಮಾಡಬೇಕು. ನಂತರ ಈ ನೆಲ್ಲಿಕಾಯಿ ಆರತಿಯನ್ನು ಮಾಡಬೇಕು. ನೆಲ್ಲಿಕಾಯಿ ಆರತಿಯನ್ನು ನಾನು ನಿಮ್ಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಆರತಿ ಏನು ಮಾಡಲ್ಲ. ಈಗ ಅದು ಒಂದೇ ನೋಡಿ ಒಂದು ಆರತಿ ಪದವನ್ನು ಹೇಳ್ತೀನಿ. ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ನರಸಿಂಹಗಾರುತಿ ಎತ್ತಿರೆ, ಮತ್ಸಾವತಾರಗೆ ಮಂದರು ಧಾರಗೆ, ಅಚ್ಚರಿಯಿಂದ ಭೂಮಿ ತಂದ ಬಗೆ, ಹೆಚ್ಚಾದ ಉಕ್ಕಿನ ಕಂಬದಿಂದಲೇ ಬಂದ ಸ್ವಾಮಿ ಶ್ರೀ ನರಸಿಂಹಗಾರುತಿ ಎತ್ತಿರೆ. ಈ ರೀತಿಯಾಗಿ ಆರತಿ ಹಾಡನ್ನು ಹಾಡಿದ ಮೇಲೆ ನಂತರ ಕರ್ಪೂರಾರ್ತಿಕೆಯನ್ನು ಮಾಡಬೇಕು. ಕರ್ಪೂರಾರ್ತಿಕೆ ಆದಮೇಲೆ ಮಂತ್ರಪುಷ್ಪವನ್ನು ಹೇಳಿ ಆರತಿಯನ್ನು ಮಾಡೋದು. ಅದಾದಮೇಲೆ ಮಂತ್ರಪುಷ್ಪವನ್ನು ಹೇಳಬೇಕು. ಓಂ ಯಜ್ಞೇನ ಯಜ್ಞಮಿದಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯ ಸಂತೇಹ ನಾಕಮೈಮಾಂಸ ಪೂರ್ವೇ ಸಾಧ್ಯ ಸಂತಿ ದೇವಾಹ ಅಂತೇಳಿ ನಿಮಗೆ ಪೂರ್ಣ ಮಂತ್ರಪುಷ್ಪ ಬಂದರೆ ಮಂತ್ರಪುಷ್ಪವನ್ನು ಹೇಳಿ ಅಕ್ಷತೆಯನ್ನು ಹಾಕಬೇಕು. ಇಲ್ಲಾಂದರೆ ಈಗ ನಾನು ಹೇಳಿದ್ದೇನೆ ಅಷ್ಟು ಸಾಕು ಅಂತ ಇದನ್ನು ಮಾಡಿದರೆ ಅಷ್ಟೇ ಅಕ್ಷತೆಯನ್ನು ಹಾಕಬೇಕು. ನಂತರ ಅಕ್ಷತೆಯನ್ನು ಹಾಕಿದ ಮೇಲೆ ತಾನು ಪ್ರದಕ್ಷಿಣಸ್ಕಾರವನ್ನು ಹಾಕಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ನಶಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪ ಸಂಭವ ಅನ್ಯತಾ ಶರಣ ನಾಸ್ತಿ ತ್ವಮೇವ ರಕ್ಷ ಅಂಥೇಳಿ ಪ್ರದಕ್ಷಿಣೆಯನ್ನು ಹಾಕಿ ಹಣೆ ಹಚ್ಚಿ ನಮಸ್ಕಾರ ಹಾಕಿ ಪ್ರದಕ್ಷಿಣಸ್ಕಾರ ಸಮರ್ಪಯಾಮಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಪ್ರಾರ್ಥನೆಯನ್ನು ಏನು ಮಾಡ್ಕೋಬೇಕು ಅಂದರೆ, ನಮಸ್ತ ಸರ್ವಲೋಕೇಶ ನಮಸ್ತೆ ಲೋಕವಂದಿತ ನಮಸ್ತಿಸ್ತು ಸದಾ ದೇವ ತ್ರಾಹಿಮಾಂ ದುಃಖ ಸಾಗರಾತ್ ಇದಂ ಮೃತಂ ದೇವ ಮಯಾ ದೇವ ಪ್ರೀತ್ಸೆ ಕೃತಂ ಪ್ರಭೋ ನ್ಯೂನ್ಯಂ ಸಂಪೂರ್ಣತೆಯಾತು ತ್ವತ್ಪ್ರಸಾದಾತ್ ರಮಾಪತೆ ಅಂಥೇಳಿ. ಅಂದ್ರೆ ಏನು ಮಾಡಬೇಕು, ಮತ್ತು ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಕಷ್ಟಗಳೆಲ್ಲ, ನಮ್ಮ ದುಃಖ ಸಾಗರದಲ್ಲಿರುವಂಥ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡು, ನಾವು ಮಾಡಿರುವಂಥ ಪೂಜೆಯಿಂದ ನೀ ಪ್ರೀತನಾಗು ಅಂಥೇಳಿ ಅವರಿಗೆ ಬೇಡ್ಕೊಳ್ಳೋದು ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವೆಲ್ಲ ಬೇಡ್ಕೊಂಡ್ಮೇಲೆ ನಂತರ ಪೂಜೆಯನ್ನು ಸಮರ್ಪಣೆ ಮಾಡಬೇಕೀಗ. ಈ ರೀತಿಯಾಗಿ ಏನಂತ ಹೇಳಬೇಕು ಅಂತಂದರೆ, ಪೂಜೆ ಸಮರ್ಪಣೆ ಮಾಡಬೇಕಾದ್ರೆ ಅಕ್ಷತೆಯನ್ನು ಮತ್ತೆ ಬಲಗೈಯಲ್ಲಿ ಹಿಡಿದು
ಪೂಜೆ ಸಂಕಲ್ಪ ಮಾಡಬೇಕಾದ್ರೂ ಮೊದಲು ಹಿಂಗೆ ಅಕ್ಷತೆಯನ್ನು ಹಿಡಿದಿರಬೇಕು. ನಂತರ ಈಗ ಕೂಡ ಸಹ ಹಿಂಗೆ ಅಕ್ಷತೆಯನ್ನು ಹಿಡಿದು ಪೂಜೆಯನ್ನು ಸಮರ್ಪಣೆ ಏನು ಮಾಡಬೇಕು ಅಂದರೆ ಯಸ್ಮಿತ್ಯಾಜ್ಞಾಮೋ ತಪ ಪೂಜಾ ಕ್ರಿಯಾದೇಶೋ ನ್ಯೂನ್ಯಂ ಸಂಪೂರ್ಣತಾ ಯಾತಿ ಸತ್ಯವಂದೇತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ ಯತ್ಕೃತಮಯಾದೇ ಪರಿಪೂರ್ಣಂ ತಸ್ಮೈ ಅನೇನ ಪ್ರಬೋಧೋತ್ಸವೇನ ಶ್ರೀ ದಾಮೋದರ ತುಳಸಿ ವಿವಾಹ ಶ್ರೀ ದಾಮೋದರ ತುಳಸಿ ಷೋಡಶೋಪಚಾರ ಪೂಜನೆಯ ಭಗವಾನ್ ಶ್ರೀ ತುಳಸಿ ಸಮೇತ ಕಾರ್ತಿಕ ದಾಮೋದರ ಪ್ರಿಯತೋವತ್ತು ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಈಗ ಅಕ್ಷತೆಯನ್ನು ಬಿಟ್ಟು ನಂತರ ಕೈ ಮುಗಿದು ಬೇಡ್ಕೊಂಡು ನಂತರ ಮುತ್ತೈದೆಯರಿಗೆ ಉಡಿಯನ್ನು ತುಂಬಬೇಕು. ಬಂದವರಿಗೆಲ್ಲ ಇದ್ರ ಜೊತೆ ನೀವು ಮೊಸರು ಒಲೆಕ್ಕೆ ಇಡಬೇಕು. ಆಮೇಲೆ ನೀವು ಕರ್ಜಿಕಾಯಿ ಚಕ್ಲಿ ಎಲ್ಲವನ್ನೂ ಮಾಡಬೇಕು. ಯಾಕಂದರೆ ವರ್ಷದಲ್ಲಿ ಒಂದೊಂದು ಸಲ ಬರುತ್ತೆ ಅಂಥೇಳಿ ಮದುವೆಯನ್ನು ನಾವು ಯಾವ ಸಂಭ್ರಮದಿಂದ ಮಾಡ್ತಿರ್ತೀವೋ ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ಮಾಡಬೇಕು. ಇದನ್ನು ನಾನು ಇವತ್ತೇನು ತಯಾರಿಲ್ಲ ಇದ್ದದ್ರಲ್ಲೇ ನಾನು ನಿಮ್ಮ ಎಲ್ಲ ರೀತಿಯನ್ನು ಮಾಡಿ ತೋರಿಸ್ತೀನಿ. ಇದು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಆ ಅರ್ಥ ಏನು ಅಕಸ್ಮಾತ್ ನಿಮ್ಗೆ ಯಾವುದೇ ಕೆಲವೊಂದು ಮಂತ್ರಗಳು ನಂಗೆ ಬರೆದು ಹಾಕ್ಲಿಕ್ಕೆ ಟೈಮ್ ಸಿಕ್ಕರೆ ಬರೆದು ಹಾಕ್ತೀನಿ. ಅಕಸ್ಮಾತ್ ಬರೆದು ಹಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಾ ಹೇಳಿದ ಮಂತ್ರವನ್ನು ಕೇಳಿ ನೀವು ಪೂಜೆಯನ್ನು ಮಾಡ್ಬೋದು. ಮತ್ತು ನಾನು ಅಂದ್ಕೊಂಡೇನಿ ನನ್ನ ಭಾಷೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ. ಯಾಕಂದರೆ ನಮ್ಮದು ಉತ್ತರ ಕನ್ನಡ ಭಾಷೆ ಆಗ್ತದಲ್ಲ, ನಿಮಗೆ ಎಲ್ಲರಿಗೂ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ನಿಮ್ಗೆ ಕೈಲಾದಷ್ಟು ನಿಮಗೆಲ್ಲ ತಿಳಿಯೋ ಹಂಗೆ ಹೇಳೀನಿ. ಅಕಸ್ಮಾತ್ ನಿಮ್ಗೆ ಏನೇ ಅರ್ಥ ಆಗಲಿಲ್ಲ ಅಂತಂದ್ರೆ ಮತ್ತೆ ನೀವು ನನಗೆ ಕೇಳಿರಿ, ನೀವು ಕಮೆಂಟ್ ಮಾಡಿದರೆ ನಾನು ಉತ್ತರ ಕೊಡ್ತೀನಿ ನಿಮಗೆ. ನಮಸ್ಕಾರ.